ಇವತ್ತು ಅಧ್ಯಾಯ 5 ಸಂಖ್ಯೆಗಳ ಆಟ ಅಧ್ಯಾಯ 4 ತನಕನೂ ಎಲ್ಲಾ ಸುವೇಗದ ಲೆಕ್ಕಗಳನ್ನ ಮಾಡಿ ಹಾಕಿದ್ದೀನಿ ಮಕ್ಕಳೇ. ಮತ್ತೆ ಇದರ ವಿವರವಾದ ಪಾಠದ ಪ್ರತಿಯೊಂದನ್ನು ವಿವರವಾಗಿ ಗಣಿತ ಪ್ರಕಾಶ ಅಂತ ಮಾಡಿ ಹಾಕಿದ್ದೀನಿ. ವಿವರವಾಗಿ ನೋಡೋದನ್ನೇ ಅಲ್ಲಿ ಕಂಡು ಹಿಡಿಯಿರಿ. ಎಲ್ಲ ಲೆಕ್ಕಗಳಿದೆಯಲ್ಲ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ಸಹ ಮಾಡಿ ಹಾಕಿದ್ದೀನಿ. ಒಂದ್ಸಲ ನೋಡಿಕೊಂಡು ಕಲೀರಿ. ಓಕೆನಾ? ಇಲ್ಲಿ ಈ ಕೆಳಗಿನವುಗಳಲ್ಲಿ 9ರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನಾನಿಲ್ಲಿ ಆನ್ಸರ್ 3 3 3 ಅಂತ ಬರೆದೆ. ಹೇಗೆ ಕಂಡಿಡಿದೆ ಅಂತಿರೋದು ನಿಮಗೆ ಗೊತ್ತಿರಬೇಕು ಅಲ್ವಾ? ಹೇಗೆ ಅಂತ ಹೇಳಿದ್ರೆ, ಈ ಅಂಕಿಗಳಿದೆಯಲ್ವಾ, ನೀವು ಕಲ್ತಿರ್ತೀರಾ, ಈ ರೀತಿಯ ಅಂಕಿಗಳನ್ನು ಕೂಡಿಸ್ಬೇಕು. 3 3 3 ಎಷ್ಟು ಬರ್ತದೆ? 9 ಬರ್ತದೆ. 9 9ರಿಂದ ಭಾಗ ಆಗುತ್ತೆ. ಆದ್ದರಿಂದ ಅದು 333 ಆನ್ಸರ್ ಆಗಿರ್ತದೆ. ಈಗ 8316 ಇದನ್ನು 11ರಿಂದ ಭಾಗಿಸಿದಾಗ ದೊರೆಯುವ ಶೇಷವು ಅಂತ ಕೇಳಿದ್ದಾರೆ. ಎಷ್ಟು ಶೇಷ ಸಿಗ್ತದೆ? 0 ಸಿಗ್ತದೆ ಅಂತ. ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳಿದ್ರೆ, 8 3 1 6 ಇದೆಯಲ್ಲ ಮಕ್ಕಳೇ, ಬಿಡಿ ಸ್ಥಾನ ಮತ್ತು 10ರ ಸ್ಥಾನ ಬಿಟ್ಟು 100ರ ಸ್ಥಾನ ಇದೆರಡನ್ನು ಕೂಡಿಸಿ ಎಷ್ಟು ಬರ್ತದೆ? 6 3 ಎಷ್ಟು ಬಂತು? 9 ಬಂತು. 8 ಮತ್ತು 1ನ್ನು ಕೂಡಿಸಿದಾಗ ಎಷ್ಟು ಬಂತು? 9 ಬಂತು. 9ರಿಂದ 9ನ್ನು ಕಳೀರಿ, ಎಷ್ಟು ಬರ್ತದೆ ಶೇಷ? ಆಗ ಇದು 11ರಿಂದ ಈ 8316 ಅಂತ ಹೇಳೋದು ನಿಶೇಷವಾಗಿ ಭಾಗ ಆಗ್ತದೆ. ಅಂದರೆ ಕರೆಕ್ಟಾಗಿ ಭಾಗ ಆಗ್ತದೆ. ಆಗ ಶೇಷ ಎಷ್ಟು ಉಳಿತದೆ? ಕರೆಕ್ಟಾಗಿ ಭಾಗ ಆದರೆ ಶೇಷ 0 ಉಳಿತದೆ. ಇಲ್ಲಿ ಯಾವ ಬೀಜೋಕ್ತಿಯನ್ನು 5ರಿಂದ ಭಾಗಿಸಿದಾಗ ಯಾವಾಗಲೂ ಶೇಷವಾಗಿ 3 ದೊರೆಯುತ್ತದೆ ಅಂತ. ಈಗ 5, ಈಗ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ಆನ್ಸರ್ ಯಾವುದು ಅಂತ ಹೇಳಿದ್ರೆ 5ಕ್ಕೆ -2 ಆಗುತ್ತೆ. ಇದು ಹೇಗೆ ಬರೋದು ಅಂತ ಹೇಳಿದ್ರೆ, ಶೇಷ ನಮಗೆ ಎಷ್ಟು ಉಳಿಬೇಕು ಮಕ್ಕಳೇ? 3 ಉಳಿಬೇಕು ಅಲ್ವಾ? ಈಗ ನಾನು ಕೆ ಇದ್ದ ಜಾಗಕ್ಕೆ ನಂಬರ್ ಹಾಕೋದು. ಈಗ ನಾನು ಹೇಳಿದೆ ಆನ್ಸರ್ 5ಕ್ಕೆ -2 ಅಂತ. ಆಗ 5 ಕೆ ಇದ್ದಲ್ಲಿ 1 ಅಂತ ಹಾಕ್ತೀನಿ, -2. 5 1 5, 5ರಿಂದ 2 ಕಳೆದ್ರೆ ಎಷ್ಟು ಬರುತ್ತೆ? 3. ಈಗ ಈ 3ಅನ್ನು ಯಾವುದರಿಂದ ಭಾಗಿಸ್ತೀರಾ? 5ರಿಂದ ಭಾಗಿಸಾಗುತ್ತಾ? 5 0ಲಿ 0. ಶೇಷ ಎಷ್ಟು ಉಳಿತು? 3 ಉಳಿತು. ನೆಕ್ಸ್ಟ್ ಇನ್ನೊಂದು 2 ಹಾಕಿ ನೋಡಿ. 2 -2, 5ರಲ್ಲಿ ಎಷ್ಟು? 10. 10ರಿಂದ 2 ಹೋದ್ರೆ ಎಷ್ಟು? 8. 8ಅನ್ನು ಭಾಗಿಸಿ 5ರಿಂದ, 5 1 5. ಶೇಷ ಎಷ್ಟು ಬಂತು? 3. ಅದೇ ಥರ 3 ಹಾಕಿ ನೋಡಿ. 5 3 15. 15ರಿಂದ 2 ಕಳೆದ್ರೆ 13. 13ಅನ್ನು ಎಷ್ಟರಿಂದ ಭಾಗಿಸ್ಬೇಕು? 5ರಿಂದ ಭಾಗಿಸ್ಬೇಕು. 5 2 10. ಶೇಷ ಎಷ್ಟು? 3. ಆದ್ದರಿಂದ ಆನ್ಸರ್ 5ಕ್ಕೆ -2. ಯಾಕೆ ಅಲ್ಲ ಅಂತಿರೋದನ್ನ ನೀವು ಮಾಡಿ ನೋಡಿ. ಇದಕ್ಕೆ ಹಾಕಿ ನಂಬರ್ ನೋಡಿ, ಶೇಷ ಬರಲ್ಲ. ಎಷ್ಟು ಬರಲ್ಲ? 5ರಿಂದ ಭಾಗಿಸಿದಾಗ ಶೇಷ 3 ಬರಲ್ಲ. ಇದಕ್ಕೆ ಮಾತ್ರ ಶೇಷ 3 ಬರುತ್ತೆ ಮಕ್ಕಳೇ. ಈಗ ನೆಕ್ಸ್ಟ್ ಗಣಿತದ ಕ್ರಿಪ್ಟಾರಿಥಮ್ ನಲ್ಲಿ, ಇದು ನಿಮಗೆ 7ನೇ ಕ್ಲಾಸ್ನಲ್ಲೇ ಬಂದಿದೆ ಅಂತೆ ನೋಡಿ. ಅಂದರೆ ನಂಬರ್ಸನ್ನು ಹಾಕೋದು. ಇದು ನಂಬರ್ನ ಹಾಕಿ ಏನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ನಂಬರ್ನ ಹಾಕಿ ಕಂಡಿಡಿದು. ಆದರೆ ಒಂದು ಇಲ್ಲಿ ಕೊಟ್ಟಿರೋದು ನೋಡಿ, ಇಲ್ಲಿ ಟಿ ಕೊಟ್ಟಿದ್ದಾರೆ. ಆಗ ಆನ್ಸರಲ್ಲೂ ಟಿ ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ ಯಾವ ನಂಬರ್ ಬರ್ತದೋ ಅದೇ ನಂಬರ್ ಇಲ್ಲೂ ಬರಬೇಕು. ಅರ್ಥ ಆಯ್ತಲ್ವಾ? ಮತ್ತೆ ಈ ನಂಬರ್ ಯು ಇದೆಯಲ್ಲ, ಉತ್ತರದಲ್ಲೂ ಇದು ಬರಬೇಕು. ಆಮೇಲೆ ಇದೊಂದು ಎಕ್ಸ್ಟ್ರಾ ಬೇರೆ ನಂಬರ್ ಬಂದರೂ ಆಗುತ್ತೆ ಅಂತ. ಅದನ್ನು ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಿ ನೋಡ್ಬೇಕು ಮಕ್ಕಳೇ. ಈಗ ಇಲ್ಲಿ ಟಿ ಅಂತ ಹೇಳೋದಕ್ಕೆ ಉತ್ತರ ನಾನು ಇಲ್ಲಿ ಬರೆದಿದ್ದೀನಿ. ಹೇಗೆ ಮಾಡಿದೆ ಅಂತ ಈಗ ಇದನ್ನು ಹಾಕಿ ನೋಡಿಬೇಕಾದ್ರೆ, ಈಗ ಯು ಇದ್ದ ಜಾಗಕ್ಕೆ ಎಷ್ಟು ಹಾಕ್ತೀರಾ? 4. 5 4. ಟಿ ಅಂತ ಹೇಳಿದ್ರೆ ಇಲ್ಲಿ 5 5 ಕೊಡಿದ್ರೆ 5 5 ಗುಣಿಸು 5 ಮಾಡಿ ನೋಡಿ. ಫಸ್ಟ್ ಮಾಡಿದ್ರೆ ಸರಿ ಬರುತ್ತೆ ನೋಡಿ. 5 5 25, 2 5 5 25 26 27. ಆದರೆ ನಂಗೆ ಆನ್ಸರಲ್ಲಿ ಏನು ಬರಬೇಕು? ಇಲ್ಲಿ ಟಿ ಇಲ್ಲೂ 5 ಬರಬೇಕು. ಅರ್ಥದಲ್ಲಿ 7 ಬರ್ತಾ ಇದೆ. ಆದ್ದರಿಂದ ಇದು ಅಲ್ಲ, ಮೊದಲು ಬರ್ತದೆ 2 ಬರ್ತಿತ್ತು ಅಲ್ಲ ಮಕ್ಕಳೇ. ಎಮ್ ಇದ್ದ ಜಾಗಕ್ಕೆ ಏನು ಬರಿಬೇಕಿತ್ತು? ಅವರು 2 ಅಂತ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಇಲ್ಲಿ ಎಷ್ಟು ಕೊಟ್ಬಿಟ್ಟಿದ್ದಾರೆ? 4. ನಮಗೆ ಬರ್ತಾ ಇಲ್ಲ. ಇಲ್ಲಿ ಎಷ್ಟು ಬಂದಿದೆ? ನಮಗೆ 5 ಬಂದಿದೆ. ಆಗ ನಮಗೆ ಇದೇ ಸರಿ. 5 0 0 2 ನೋಡಿ. 5995 ಆನ್ಸರ್. ಸಂಖ್ಯೆ 24ರ ಅಪವರ್ತನಗಳನ್ನು ಬರೀರಿ. ಯಾವುದೆಲ್ಲ ಬರೀಬೇಕು ಇದನ್ನು ಬರಿತೀರ. ಅಪವರ್ತನಗಳು ಅಂತ ಹೇಳಿದ್ರೆ ಗೊತ್ತು, 1 2 3 4 ಯಾವುದರಿಂದೆಲ್ಲ 24 ಭಾಗ ಆಗ್ತದೆ ಅಂತಿರೋದನ್ನ. ಗಣಿತದ ಮಹಾಸಿದ್ಧಾಂತವನ್ನು ನಿಮ್ಮ ಪುಸ್ತಕದಲ್ಲಿದೆ, ಆರ್ಯಭಟ 2. ಧನ ಮತ್ತು ಋಣ ಸಂಖ್ಯೆಯನ್ನು ಬಳಸಿಕೊಂಡು 0ಯನ್ನು 7 ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀರಿ. 0 ಬರಬೇಕು, ಉತ್ತರ 0 ಬರಬೇಕು. ತುಂಬ ಈಸಿ. ಈ ಕಡೆ -1 -2 -3, ಈ ಕಡೆ +1 +2. ಆಗ 1ಕ್ಕೆ +1 ಆಯಿತು, -2ಕ್ಕೆ +2 ಆಯಿತು, -3ಕ್ಕೆ +3 ಆಯಿತು. ಉತ್ತರ 0 ಉಳ್ಕೊಳ್ತದೆ. ಹಿತೇಶ್ ಬಳಿ ಸಮ ಸಂಖ್ಯೆಯ ಗೋಲಿಗಳಿವೆ. ಅವನ ಸಹಪಾಠಿ ಶಿವಾಂಗ್ ಬಳಿ ಬೆಸ ಸಂಖ್ಯೆಯ ಗೋಲಿಗಳಿದೆ. ಹಾಗಾದರೆ ಅವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ಸಮಸಂಖ್ಯೆಯೇ ಬೆಸ ಸಂಖ್ಯೆಯೇ ಅಂತ ನೋಡಿ. ನಿಮಗೆ ಗೊತ್ತಿದೆ, ಅದು ಪುಸ್ತಕದಲ್ಲೇ ಇದೆ. ಬೆಸ ಸಂಖ್ಯೆ ಸಮಸಂಖ್ಯೆಯನ್ನು ಕೂಡಿದಾಗ ಬೆಸ ಸಂಖ್ಯೆನೇ ಬರುತ್ತೆ. ಉದಾಹರಣೆ ನೋಡಿ, ಇದು ಸಮಸಂಖ್ಯೆ, ಇದು ಬೆಸ ಸಂಖ್ಯೆ. 2 ಮತ್ತು 3 ಸೇರಿಸಿದಾಗ ಉತ್ತರ ಎಷ್ಟು ಬಂತು? 5 ಬಂತು. ಇದು ಸಮಸಂಖ್ಯೆ, ಇದು ಬೆಸ ಸಂಖ್ಯೆ. 5 ಅಂತ ಹೇಳೋದು ಬೆಸ ಸಂಖ್ಯೆ. ಕೂಡಿಸಿದಾಗ ಎಂತ ಬಂತು? ಬೆಸ ಸಂಖ್ಯೆ ಬಂತು. ಅದನ್ನು ಬರೆದ್ರೆ ಆಯಿತು.
ನೀಡಿರುವ ಕ್ರಿಪ್ಟಾರಿದಮ್ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಇದೊಂದು ಹೊಸ ಕಾನ್ಸೆಪ್ಟ್. ಅಂದರೆ ನಂಬರ್ ಇಂಟು ಪಿ ಈಕ್ವಲ್ ಟು ಹೆಚ್ ಎಚ್, ಇದೇ ನಂಬರ್ ಬರಬೇಕು, ಹೆಚ್ ಎಚ್ 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 ಬರಬೇಕು. ಆಗ ನಂಬರ್ ನಾವು ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಕ್ಕಳೇ ತುಂಬ ಸಲ ಮಾಡಿ ನೋಡಬೇಕಾಗುತ್ತೆ. ನನಗೆ ಇಲ್ಲಿ ನೋಡಿ 37 ಇಂಟು 9 ಅಂತ ಮಾಡಿದ್ದೀನಿ. 9 7 63, 6 ಬಂತು. 9 27, 27 6 33, ಆಗ 333 ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 548 5ರಿಂದ ಅಂದರೆ ಬಾಧ್ಯತೆ ನಿಯಮವನ್ನು ಭಾಗಿಸೋದು 5ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತದೆ? 3 ಬರ್ತದೆ ಶೇಷ ಅಲ್ವಾ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 8 ಇದೆ. ಅದನ್ನು ಭಾಗಿಸಿ ನೋಡಿ, 5ರಿಂದ ಭಾಗಿಸಿದಾಗ 5 ಒಂದ್ಲಿ 5, ಶೇಷ ಎಷ್ಟು ಉಳಿತು? 3 ಉಳಿತದೆ. ಹಾಗೆ ಬರೀತೀರ. ನೆಕ್ಸ್ಟು ಒಂದು ಸಂಖ್ಯೆಯು 6 ಮತ್ತು 4 ಎರಡರಿಂದಲೂ ಭಾಗಿಸಲ್ಪಟ್ಟರೆ ಅದು ಬೇರೆ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡ್ತದೆ ಅಂತ. ಇದು LCM ಲಾ ಸಹ ಕಂಡುಹಿಡಿದು 2 3 6, 2 2 4, 2 3 ಮತ್ತು 2ನ ಗುಣಿಸಾಗ 2 3 6, 6 2 12. ಆಗ ನೆಕ್ಸ್ಟ್ ಯಾವ ಸಂಖ್ಯೆ? 12. ನೆಕ್ಸ್ಟ್ ಇದನ್ನು ಬಾಧ್ಯತೆ ನಿಯಮಿಸಿ 3ರಿಂದ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ 3ರಿಂದ ಭಾಗಿಸಲ್ಪಡ್ತದೆಯೇ ಅಂತ ಹೇಳಿದ್ರೆ ನೀವು ಕಲ್ತಿದ್ದೀರಿ. ಎಲ್ಲವನ್ನ ಅಂಕಿಗಳನ್ನು ಕೂಡಿಸೋದು 2 + 5 + ಎಲ್ಲ ಅಂಕಿಗಳನ್ನ ಕೂಡಿಸಿದಾಗ 27 ಬರ್ತದೆ. 27 3ರಿಂದ ಭಾಗ ಆಗ್ತದ ನೋಡೋದು, ಭಾಗ ಆಗ್ತದೆ. ಆಗ ಅದು 3ರಿಂದ ಭಾಗ ಆಗ್ತದೆ. 4ರ ಗುಣಕವಲ್ಲದ ಸಮಸಂಖ್ಯೆಯನ್ನು 4ರಿಂದ ಭಾಗಿಸಿದಾಗ ದೊರೆಯುವ ಶೇಷ ಎಷ್ಟು ಅಂತ. ಆದರೆ ಅದು ಎಂಥ ಸಂಖ್ಯೆ ಆಗಿರಬೇಕು? ಸಮಸಂಖ್ಯೆ ಆಗಬೇಕು. 4 ಒಂದ್ಲಿ 4, ಅದು 4ರ ಗುಣಕ. 4 2 8, ಅದು 4ರ ಗುಣಕ. ಅದರ ಮಧ್ಯೆ ಬರುವಂಥ ಸಮಸಂಖ್ಯೆ ಯಾವುದು? 6. ಆಗ 4ನ್ನು ಭಾಗಿಸಿದಾಗ ಶೇಷ 2 ಉಳಿತದೆ. ಅದೇ ಥರ 4 2 8, 8 ಆದಮೇಲೆ ನೆಕ್ಸ್ಟ್ ಬರುವಂತಹ ಸಮಸಂಖ್ಯೆ 10. 10ನ್ನು 4ರಿಂದ ಭಾಗಿಸಿದಾಗೂ ಅಷ್ಟೇ ಶೇಷ 2 ಉಳಿತದೆ. ನೆಕ್ಸ್ಟ್ DCBA ಎಂಬ ಸಂಖ್ಯೆಯನ್ನು ಭಾರತೀಯ ಸಾಮಾನ್ಯ, ಈಗ ನಿಮಗೆ ಗೊತ್ತಿದೆ ಇದು ಡಿ ಅಂತ ಹೇಳಿದ್ರೆ 1000 ಸ್ಥಾನದಲ್ಲಿದೆ. 1000 ಇಂಟು ಡಿ ಪ್ಲಸ್ 100 ಇಂಟು ಸಿ ಪ್ಲಸ್ 10 ಇಂಟು ಬಿ ಪ್ಲಸ್ ಎ ಅಂತ ಬರೀತೀರ. 54ನ್ನು 4 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ, ಇದನ್ನು ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3 ಅಂತ ಹೇಳ್ಬಿಟ್ಟು ಈಕ್ವಲ್ ಟು 54. 1 2 3 4, 4 ಎಕ್ಸ್. ಈ ನಂಬರ್ನ 1 2 3 ಆಯಿತು, 3 3 6 ಆಯಿತು, ಈಕ್ವಲ್ ಟು 54. 4x ಇಸ್ ಈಕ್ವಲ್ ಟು 54. ಈ ಪ್ಲಸ್ 6ನ ಈಚೆ ತಂದರೆ ಮೈನಸ್ 6 ಆಗುತ್ತೆ. ಆಗ 4x ಇಸ್ ಈಕ್ವಲ್ ಟು 48 ಬರ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 48 ಭಾಗಿಸು 4 12 ಬರ್ತದೆ. ಆಗ ಎಕ್ಸ್ 12 ಆಯಿತು. 12ಕ್ಕೆ ಒಂದು ಸೇರಿಸಿ 13, 13ಕ್ಕೆ ಒಂದು ಸೇರಿಸಿ 14, 14ಕ್ಕೆ ಒಂದು ಸೇರಿಸಿ 15. ಆಗ 1 2 3 4 ಈ ಇಷ್ಟನ್ನು ಕೂಡಿಸಿದಾಗ ನಮಗೆ ಇಷ್ಟು ಬರ್ತದೆ? 54 ಬರ್ತದೆ. ನೆಕ್ಸ್ಟ್ ಪ್ರಶ್ನೆ. ಒಂದು ಸಮಸಂಖ್ಯೆಯು 3ರಿಂದ ಭಾಗಿಸಲ್ಪಟ್ಟರೆ ಅದು 6ರಿಂದಲೂ ಭಾಗಿಸಲ್ಪಡ್ತದೆ. ಆಗ ನೆಕ್ಸ್ಟ್ ಸಮಸಂಖ್ಯೆ ಯಾವುದಾಗಿರುತ್ತೆ? 12. ಈಗ 12 ಅಂತ ಹೇಳೋದು 3ರಿಂದನೂ ಭಾಗಿಸಲ್ಪಡ್ತದೆ, 6ರಿಂದಲೂ ಭಾಗಿಸಲ್ಪಡ್ತದೆ. ಓಕೆ, ಅದೊಂದು 12 ಅಂತ ಹೇಳೋದು ಒಂದು ಸಮಸಂಖ್ಯೆ. ನೆಕ್ಸ್ಟ್ 2586 ಈ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುತ್ತದೆಯೇ ಎಂಬುದನ್ನು ತ್ವರಿತ ವಿಧಾನದಿಂದ ಏನು ಮಾಡಬೇಕು? ಹೀಗೆ ಬಿಡಿ ಸ್ಥಾನದಲ್ಲಿರೋದು ಮತ್ತು 100ರ ಸ್ಥಾನದಲ್ಲಿರೋದು ಇದನ್ನ ಬಿಡಬೇಕು. ಇದು ಮತ್ತು ಇದನ್ನು ಕೂಡಿಸಿದಾಗ ಎಷ್ಟು ಬಂತು? 5 6 11 ಬಂತು. ಮತ್ತು 8 ಮತ್ತು 2ನ್ನು ಕೂಡಿಸಿ 8 2 10, 11ರಿಂದ 10 ಕಳೆದ್ರೆ 1. ಆಗ ಇದೇನಾಗಲ್ಲ, ಭಾಗ ಆಗಲ್ಲ. 11ರಿಂದ ಏನು ಬಂದಿದ್ರೆ ಭಾಗ ಆಗ್ತಿತ್ತು. ಇಲ್ಲಿ ಉತ್ತರದಲ್ಲಿ ಇಲ್ಲಿ ಕಳೆದಾಗ 0 ಅಥವಾ 11 ಮಗ್ಗಿಲಿ ಹೋಗೋದು. 11 11 12 22 ಅದು ಗುಣಕಗಳು. 11ರ ಗುಣಕಗಳು ಬಂದಿದ್ರೆ 11ರಿಂದ ಭಾಗ ಆಗ್ತಿತ್ತು ಅಂತ ಬರೀತೀರ. ನೆಕ್ಸ್ಟ್ ಪ್ರಶ್ನೆ. ಬೀಜೋಕ್ತಿ 4m + 2q ಯಾವುದೇ m ಮತ್ತು q ಪೂರ್ಣಾಂಕದ ಮೌಲ್ಯಗಳಿಗೆ ಯಾವಾಗಲೂ ಒಂದು ಸಮಸಂಖ್ಯೆಯನ್ನು ನೀಡುತ್ತದೆ ಎಂಬುದನ್ನು ಉದಾಹರಣೆಯೊಂದಿಗೆ ತೋರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯ ಅಂತ ಹೇಳೋದು 2 ಮಕ್ಕಳು. 2 × 2m + q ಯಾವುದೇ ಸಂಖ್ಯೆಯನ್ನು 2ರಿಂದ ಗುಣಿಸಿದಾಗ ನಮಗೆ ಸಮಸಂಖ್ಯೆನೇ. ಉದಾಹರಣೆ ನೋಡಿ, ಇಲ್ಲಿಗೆ ಎಮ್ಗೆ ಮತ್ತು ಕ್ಯೂಗೆ ಬೆಲೆ ಹಾಕ್ತೀರಾ 2, ಏನು ಬೇಕಾದರೂ ಹಾಕ್ಕೊಳ್ಳಿ. 2 ಇಂಟು ಎಮ್ಗೆ ಇಲ್ಲಿ 3 ಹಾಕಿದ್ದೀರಾ, 3 ಪ್ಲಸ್ ಕ್ಯೂಗೆ 5 ಅಂತ ಹಾಕಿದ್ದೀರಾ. 2 3 6, 6 5 ಎಷ್ಟಾಗುತ್ತೆ? 11. 11 2 ಎಷ್ಟು? 22. ಯಾವ ಸಂಖ್ಯೆಯನ್ನೇ ಹಾಕ್ಕೊಳ್ಳಿ, ಇಲ್ಲಿ ನಿಮಗೆ ಯಾವ ಸಂಖ್ಯೆ ಬರ್ತದೆ? ಸಮಸಂಖ್ಯೆ ಬರ್ತದೆ. ನಿಮ್ಮ ಇಷ್ಟದ ಸಂಖ್ಯೆಯನ್ನು ಮಾಡಿಬಿಟ್ಟು ನೋಡಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ. 5 ಕ್ರಮಾನುಗತ ಸಂಖ್ಯೆಗಳ ಶ್ರೇಣಿಯ ಮಧ್ಯದ ಸಂಖ್ಯೆ 5p. ಇದು ಮಧ್ಯ ಸಂಖ್ಯೆ 5p. 5 ಇದೆ. 1 2 3 4 5. ಈ ಕಡೆ ಡ್ಯಾಶ್ ಡ್ಯಾಶ್ ಹಾಕಿದ್ದೀನಿ. 5 ಶ್ರೇಣಿಯ ಇತರ 4 ಸಂಖ್ಯೆಯನ್ನು ಪಿಯ ರೂಪದಲ್ಲಿ ವ್ಯಕ್ತಪಡಿಸಿ. p = 2 ಅಂತ ಕೊಟ್ಟಿದ್ದಾರೆ. ಇದು 5p. ಈಗ ಹಿಂದೆದಾಗತ್ತಿಗೆ 5p - 1, ಅದ್ರದ್ದು ಹಿಂದೆದೊಂದು 5p - 2, ಮುಂದೆದು +1 +2 ಅಂತ 5p + 1. ಈಗ ಎಷ್ಟಂತ ಕೊಟ್ಟಿದ್ರೆ? p ಬೆಲೆ 2. ಆಗ 5 2 ಎಷ್ಟಾಯಿತು? 10 ಆಯಿತು. 10ರಿಂದ 1 ಕಳೆದ್ರೆ 9, 9ರಿಂದ 1 ಕಳೆದ್ರೆ 8. ಇಲ್ಲಿ 10ಕ್ಕೆ 1 ಸೇರಿಸಿದ್ರೆ 11, 11ಕ್ಕೆ 1 ಸೇರಿಸಿದ್ರೆ 12. ಓಕೆನಾ? ಈಗ ನೆಕ್ಸ್ಟ್ ಪ್ರಶ್ನೆ.
2, 4, 8ರ ಗುಣಕಗಳ ನಡುವಿನ ಸಂಬಂಧವನ್ನು ಅನಾವರಣಗೊಳಿಸಲು ವೆನ್ನನ ನಕ್ಷೆಯನ್ನು ರಚಿಸಿ ಅಂತ. 8ರ ಗುಣಕ ಬರೀಬೇಕಾದ್ರೆ 8 1 8 8 8 3 20 ಹಂಗೆ ಬರ್ಕೊಂಡು ಹೋಗ್ತೀರಾ. 4 4 4 8 2 ಅಂತ ಹೇಳೋದು ಚಿಕ್ಕದು, 2 4 6 8 ಅದರಲ್ಲಿ ಎಲ್ಲ ಸಕ್ತದೆ. ಇದು ಸಹ ಬರ್ತದೆ, 8ರ ಗುಣಕ ಸಹ ಬರ್ತದೆ ಅಲ್ವಾ. ಇದನ್ನ ನಾವು 2ರಿಂದ ಇದ್ರ ತುಂಬ ಬರುತ್ತೆ, 2ರ ಗುಣಕಗಳು ತುಂಬ ಬರುತ್ತೆ. ಆಗ ಇದು ದೊಡ್ಡದು, 2ರ ಗುಣಕ ನಾವು ದೊಡ್ಡದಲ್ಲಿ ಬರೀತೀರಾ. ಅದರ ಒಳಗೆ 4ರ ಗುಣಕ ಬರೀತೀರಾ, ಅದರ ಒಳಗೆ ಏನು ಬರೀತೀರಾ 8ರ ಗುಣಕಗಳನ್ನ ಬರೀತೀರಾ ಮಕ್ಕಳು. ನೆಕ್ಸ್ಟ್ 22ನೇ ಈ ಕ್ವಶನ್ನ ಡಿಜಿಟಲ್ ರೂಟ್ ಬರೀರಿ. ಏನಿಲ್ಲ, ಇದರ ಅಂಕಿಗಳನ್ನು ಏನು ಮಾಡಬೇಕು, ಕೂಡಿಸ್ಬೇಕು. 48 ಪುನಃ 48ನ 2 ಸಲ ಕೂಡಿಸಿ 12, ಪುನಃ 12ನ ಕೂಡಿಸಿದಾಗ 3 ಬರ್ತದೆ. ಈಗ ಒಂದು ಅಂಕಿಗೆ ಬಂತು, ಇದ್ರದ್ದು ಡಿಜಿಟಲ್ ರೂಟ್ ಯಾವುದು 3 ಅಂತ ಆಗುತ್ತೆ. ಪುನಃ ಅದೇ ಕ್ರಿಪ್ಟಾರಿದಮ್ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ WOW ಇಂಟು 5 ಈಕ್ವಲ್ ಟು ME0O, ಅದು OW ಅಂತ ಕೊಟ್ಟಿದ್ದಾರೆ. ಈಗ ನಂಬರ್ ಏನಂತ ಹೇಳಿದ್ರೆ ಇಲ್ಲಿ W ಏನು ಬರ್ತದೆ, ಇಲ್ಲಿ ಏನು ನಂಬರ್ ಹಾಕ್ತಿರೋ ಅದೇ ಇಲ್ಲಿ ಬರಬೇಕು ಮಕ್ಕಳೇ. ಆಗ ನಾವು 5 ಅಂತ ಹಾಕ್ತೀವಿ ನೋಡಿ. ಇಲ್ಲಿ 5 ಹಾಕಿದೆ, ಇಲ್ಲಿಗೆ 7 ಹಾಕಿದೆ, ಇಲ್ಲಿಗೆ 5 ಹಾಕಿದೆ. ಮಾಡಿ ಮಾಡಿ ಬಂದಿದ್ದು ಮಕ್ಕಳೇ, ಸುಮ್ಮನೆ ಮಾಡಿಲ್ಲ, ತುಂಬ ಸಲ ವರ್ಕೌಟ್ ಮಾಡಬೇಕು. 5 5 25 ಬಂತು, 2 5 7 35 36 37 7 ಬಂತು. ಪುನಃ 5 5 25 25 26 27 28 ಬರ್ತದೆ. ಆಯಿತಾ, ಇದು ಸೇಮ್ ಇರಬೇಕು, ಇದು ಸೇಮ್ ಇರಬೇಕು ನೋಡಿ. ಇದು ಸೇಮ್ ಇದೆ, ಇದು ಸಹ ಸೇಮ್ ಬಂದಿದೆ. ಅರ್ಥ ಆಯ್ತಲ್ಲ. ಅದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದಾಗ ಮಾತ್ರ ಬರೋದು ಮಕ್ಕಳೇ. ಒಂದು ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಒಂದೊಂದು ನಂಬರ್ನ ಹಾಕಿ 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 ಮಾಡಿರೋದು. 4 ಕ್ರಮಾನುಗತ ಸಂಖ್ಯೆಗಳಾದ 2 3 4 5ರ ನಡುವೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಯನ್ನು ಬಳಸಿ ಎಷ್ಟು ಸಾಧ್ಯತೆ ಮಾಡಲಿಕ್ಕಾಗುತ್ತೋ ಅಷ್ಟು ಬರೀ. ಫಸ್ಟ್ ಎಲ್ಲವನ್ನು ಪ್ಲಸ್ ಮಾಡಿದೆ, 14 ಬಂತು. ಇಲ್ಲಿ ಮಾತ್ರ ಮೈನಸ್ ಮಾಡಿದೆ. ನಿಮಗೆ ಬೇಕಾದರೆ ಎಲ್ಲವೂ ಹೇಗೆ ಬೇಕಾದರೂ ಮಾಡ್ಬೋದು. ಇಲ್ಲಿ ಉತ್ತರದಲ್ಲಿ ಎಲ್ಲವೂ ಸಮಸಂಖ್ಯೆ ಆಗಿದೆ ಅಂತ ಬರ್ದಿದ್ದೀನಿ. ಯಾಕೆಂತಂದರೆ ಸಮಸಂಖ್ಯೆ ಆಗಿರ್ತದೆ ನೋಡಿ, ಇಲ್ಲೆಲ್ಲ ಮಾಡಿದಾಗೂ ಸಮಸಂಖ್ಯೆ. ಇಲ್ಲಿ ಋಣ ಸಂಖ್ಯೆ ಇದ್ದರೂ, ಋಣಾತ್ಮಕವಾಗಿದ್ದರೂ ಸಂಖ್ಯೆ ಸಮಸಂಖ್ಯೆ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 9A ಇಲ್ಲಿ ಕೊಟ್ಟಿದ್ದಾರೆ. ಎ ಬೆಲೆ ಇದು ಈ ರೀತಿ ಕೊಟ್ಬಿಟ್ಟು ಎ ಬೆಲೆ ಕೊಟ್ಟಿದ್ದಾರೆ, ಬಿ ಬೆಲೆ ಕೊಟ್ಟಿದ್ದಾರೆ, ಸಿ ಬೆಲೆ ಕೊಟ್ಟಿದ್ದಾರೆ. 9ರಿಂದ ಭಾಗಿಸಲ್ಪಡುತ್ತದೆ ಎಂದು ನೈಜ ಭಾಗಾಕಾರ ಮಾಡದೆ ಮಾಡಿ ಅಂತ ಕೊಟ್ಟಿದ್ದಾರೆ. ಏನು ಮಾಡ್ತೀರಾ, 9 ಇಂಟು 10 ಮಾಡ್ತೀರಾ, 36 ಇಂಟು 11 ಮಾಡ್ತೀರಾ, 9 ಇಂಟು 12 ಮಾಡ್ತೀರಾ. ಎಲ್ಲ ಮಾಡಿದಾಗ ಕೂಡಿಸಿದಾಗ ಇದನ್ನು ಅಂಕಿಗಳನ್ನ ಕೂಡಿಸ್ಕೊಂಡಿರ್ಬೇಕಲ್ಲ. 9 ಮತ್ತು 9ನ್ನು ಕೂಡಿಸಿದಾಗ ನೋಡಿ, ಇದು 5 4 9 ಆಗುತ್ತೆ, 9 9 18 ಆಗುತ್ತೆ, 18 9ರಿಂದ ಭಾಗ ಆಗ್ತದೆ ಅಂತ ಬರಿತೀವಿ. ಓಕೆನಾ, ಇದು ಬೇಡ, ಇಷ್ಟೇ ಮಾಡಿದ್ವಿ ಸರ್. ನೆಕ್ಸ್ಟು x² + 4 ಬೀಜೋಕ್ತಿ. ಎಕ್ಸ್ ಒಂದು ಸ್ವಾಭಾವಿಕ ಬೆಸ ಸಂಖ್ಯೆ ಆದಾಗ ಅದು ಯಾವಾಗಲೂ ಒಂದು ಸಮಸಂಖ್ಯೆಯನ್ನು ನೀಡುವುದಿಲ್ಲ ಅಂತ ತೋರಿಸಿ ಅಂತ. ನಂಬರ್ ಹಾಕಿ, ಬೆಸ ಸಂಖ್ಯೆ ಹಾಕಿ. ಒಂದು ವರ್ಗ ಅಂತಂದರೆ 1 ಮತ್ತು 4 ಸೇರಿಸಿದಾಗ 5, ಅದು ಸಹ ಬೆಸ ಸಂಖ್ಯೆ. ಇನ್ನು ಎಕ್ಸ್ ಸ್ವಾಭಾವಿಕ ಬೆಸ ಸಂಖ್ಯೆನೇ ಆಗಬೇಕು ಅಂತ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಏನಾಗಿರಬೇಕು, ಸ್ವಾಭಾವಿಕ ಬೆಸ ಸಂಖ್ಯೆ. ಪುನಃ ಬೆಸ ಸಂಖ್ಯೆ ನೆಕ್ಸ್ಟ್ ತೆಗೀರಿ. 3 3 ಎಷ್ಟಾಗುತ್ತೆ, 9 9 4 ಪುನಃ 13. ಈಗ ನೆಕ್ಸ್ಟ್ ಬೆಸ ಸಂಖ್ಯೆ 5 5 2 ಘಾತ 2 ಅಂದರೆ 5 5 25 25 4 ಎಷ್ಟಾಗುತ್ತೆ, 29. ಇದು ಸಹ ಒಂದು ಬೆಸ ಸಂಖ್ಯೆ ಅಂತ ಬರೀತೀರಾ. ಇದೊಂದು ನೋಡಿ ಮಕ್ಕಳೇ, ಟ್ರಿಕ್ಕಿ ಕ್ವಶನ್. 10ರ ಘಾತ 10 ಇದನ್ನು 3ರಿಂದ ಭಾಗಿಸಿದಾಗ ನಮಗೆ 10ನ್ನು ಫಸ್ಟ್ ಭಾಗಿಸೋಣ. 10ರ ಘಾತ 10 ಮತ್ತೆ ಮಾಡೋಣ. ಅಷ್ಟು 10ನ್ನು ಭಾಗಿಸಿದಾಗ 3 3 9 ಎಷ್ಟು ಬರ್ತದೆ ಶೇಷ, 1 ಬರ್ತದೆ. ಒಂದು ಶೇಷ ಇಲ್ಲಿ 10ನ್ನು ಭಾಗಿಸಿದಾಗ 1, 1ರ ಘಾತ 10 ಅಂತ ಹಾಕಿ ನೋಡೋಣ, ಎಷ್ಟು ಬರ್ತದೆ ಆನ್ಸರು, 1 ಬರುತ್ತೆ ಅಲ್ವಾ. 1ನ್ನು 10 ಸಲ ಅಲ್ಲ, 20 ಸಲ ಅಲ್ಲ, 100 ಸಲ ಗುಣಿಸಿದಾಗ 1ನ್ನು 1 ಬರುತ್ತೆ. ಓಕೆ, 1 ಇಂಟು 1 ಇಂಟು 1 ಇಂಟು 100 ಸಲ ಹಾಕಿ ಗುಣಿಸಿದ್ರೆ ಏನು ಆನ್ಸರ್ ಬರ್ತದೆ, 1 ಬರುತ್ತೆ. ಅರ್ಥ ಆಯ್ತಲ್ಲ, ಈ ರೀತಿ ಮಾಡಿ. ನೆಕ್ಸ್ಟ್ ಇದು ನಿಮಗೆ ಮಾಡೋತ್ತಿಗೆ ನಿಮಗೆ ಇದ್ರದ್ದು ನಾಲೆಜ್ ಇರಬೇಕು. ಬಿಡಿ ಸ್ಥಾನದಲ್ಲಿ 2 ಬಂದರೆ ಅದು ಎಲ್ಲವೂ 2ರಿಂದ ಭಾಗ ಆಗ್ತದೆ ಅಂತ ಅರ್ಥ. 3ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಅಂಕಿಗಳನ್ನ ಕೂಡಿಸ್ಬೇಕು. 6 + 1 + 2 ನೋಡಿ, ಹೇಗೆ ಇದು ರೂಲ್ಸ್ ಗೊತ್ತಿರಬೇಕು. ಇದು ನೀವು ಕಲ್ತಿರ್ತೀರಾ ಅಂತ ಹೇಳ್ತೀನಿ. 6 + 1 + 2 ಕೂಡಿಸಿ 6 1 7 8 9 9 3ರಿಂದ ಭಾಗ ಆಗುತ್ತಲ್ವ, 3 3 9. ಆಗ ಹೌದು ಅಂತ ಹಾಕಿದ್ದಾರೆ. 2 ಮತ್ತು 3 2ರಿಂದನೂ ಭಾಗ ಆದರೆ ಅದು 6ರಿಂದ ಭಾಗ ಆಗುತ್ತೆ. ಈಗ 4ರಿಂದ ಭಾಗ ಆಗುತ್ತೆ ಅಂತ ಹೇಳಿದ್ರೆ ಕೆಳಗಿನ ಈ ಸ್ಥಾನ ಇದು ಉಂಟಲ್ವ, 2 ಅಂಕಿ 12 12 4ರಿಂದ ಭಾಗ ಆಗ್ತದ ನೋಡಬೇಕು. 4 3 12 ಅಲ್ವಾ, ಆಗ 4ರಿಂದ ಭಾಗ ಆಗುತ್ತೆ. 5ರಿಂದ ಭಾಗ ಆಗಲ್ಲ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು, 0 ಮತ್ತು 5 ಇದ್ದರೆ ಮಾತ್ರ 5ರಿಂದ ಭಾಗ ಆಗೋದು. 6ರಿಂದ ಹೇಳಿದ್ದೀನಿ, 2 ಮತ್ತು 3ರಿಂದ ಭಾಗ ಆದರೆ 6ರಿಂದ ಭಾಗ ಆಗುತ್ತೆ. 7ರಿಂದ ಭಾಗ ಆಗ್ತದ ಅಂತ ನೋಡಬೇಕಾದ್ರೆ ಅದಕ್ಕೊಂದು ರೂಲ್ ಇದೆ ಮಕ್ಕಳೇ. ಏನು ಮಾಡ್ತೀರಾ, 612 ಅಂತ ಕೊಟ್ಟಿದ್ದಾರೆ. ಈ ಬಿಡಿ ಸ್ಥಾನದಲ್ಲಿ ಇದೆಯಲ್ಲ, ಇಂಟು 2 ಮಾಡಿ. 2 2 ಎಷ್ಟಾಯಿತು, 4. ಈಗ ಈ 61 ಇದನ್ನು ಬಿಟ್ಬಿಡಿ, 61ರಿಂದ 4ನ್ನು ಕಳೀರಿ. 11ರಿಂದ 4 ಹೋದರೆ ಎಷ್ಟಾಗುತ್ತೆ, 11ರಿಂದ 4 ಹೋದರೆ 7 8 9 10 11. ಓಕೆ, 7 ಇಲ್ಲಿ 5 ಪುನಃ 57 ಬಂತು. ಈಗ 57 ಯಾವುದರಿಂದ ಭಾಗ ಆಗ್ತದೆ, 7ರಿಂದ ಭಾಗ ಆಗ್ತದೆ ನೋಡಿ.
ಆಗಲ್ಲ ಅಲ್ವಾ, ಆದ್ದರಿಂದ ಇದು ಭಾಗ ಆಗಲ್ಲ. 8ರಿಂದನೂ ಭಾಗ ಆಗಲ್ಲ, ಯಾಕೆಂದರೆ 3 ಅಂಕಿನೂ ತೊಗೋಬೇಕಿಲ್ಲಿ. 612 8ರಿಂದ ಭಾಗಿಸಿ. 8 8 8 8 56, 8 7 56, 8 8 64 ಬರ್ತದೆ, 8 7 56, ಇಲ್ಲಿ 5 ಬರ್ತದೆ, 52. ಇಲ್ಲಿ ಭಾಗ ಆಗಲ್ಲ ಮಕ್ಕಳೇ, ಆದ್ದರಿಂದ 8ರಿಂದನೂ ಭಾಗ ಆಗಲ್ಲ. 9ರಿಂದ ಭಾಗ ಆಗ್ತದೆ ಅಂತ ಕೂರ್ಸಿ ನೋಡಿ. 6 1 7 8 9, 9ರಿಂದ ಭಾಗ ಆಗುತ್ತೆ ಅಲ್ವಾ. ಇಲ್ಲಿ 9, 9ರಿಂದ ಭಾಗಿಸಿದಾಗ 9 1 9 ಬರ್ತದೆ. 3ರಿಂದನೂ ಭಾಗ ಆಗ್ತದೆ. 3ರಿಂದ ಭಾಗ ಆಗ್ತದೆ ಅಂತ ಹೇಳ್ಬೇಕಾದ್ರೆ ಈ ಅಂಕಿಯನ್ನು ಕೂರಿಸಿ 3ರಿಂದ ಭಾಗಿಸ್ತೀರಾ. 9ರಿಂದ ಭಾಗ ಆಗ್ತದೆ ಅಂತ ಹೇಳಿ ನೋಡಬೇಕಾದ್ರೆ ಇದನ್ನು ಕೂರಿಸಿ 9ರಿಂದ ಭಾಗಿಸ್ತೀರಾ. ಈಗ 10ರಿಂದ ಭಾಗ ಆಗ್ತದೆ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಬಿಡಿ ಸ್ಥಾನದಲ್ಲಿ ಏನಿಲ್ಲ, 0 ಇರಬೇಕು ಅಂದರೆ ಮಾತ್ರ 10ರಿಂದ ಭಾಗ ಆಗ್ಲಿಕ್ಕಾಗೋದು. 11ರಿಂದ ಭಾಗ ಆಗ್ಲಿಕ್ಕಾಗ್ತದೆ ಅಂತ ಹೇಳಿದ್ರೆ ರೂಲ್ಸ್ ಏನು, ಬಿಡಿ ಸ್ಥಾನದಲ್ಲಿ ಮತ್ತೆ ಇದನ್ನು ಕೂಡಿಸಿ. ಎಷ್ಟು ಬಂತು? 6 2 8, 8ರಿಂದ 1 ಕಳೆದ್ರೆ ಎಷ್ಟು ಬರ್ತದೆ? 7 ಬರ್ತದೆ. 7 ಬಂದಿರೋದ್ರಿಂದ ಇದು 11ರಿಂದ ಭಾಗ ಆಗಬೇಕು. ಏನು ಭಾಗ ಆಗೋದಿಲ್ಲ. ಯಾವುದು ಬಂದಿದ್ರೆ ಆಗ್ತಿತ್ತು? 0 ಮತ್ತು 11ರ ಗುಣಕ ಬಂದಿದ್ರೆ ಏನಾಗ್ತಿತ್ತು? ಅದು 11ರಿಂದ ಭಾಗ ಆಗ್ತಿತ್ತು. ಅದೇ ಥರ ಮಾಡಿ ಇದನ್ನು ಕಂಡುಹಿಡಿದಿರೋದು. ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಘಟಕ ಪರೀಕ್ಷೆ. 5k+3 ಈ ಬೀಜೋಕ್ತಿಯನ್ನು 5ರಿಂದ ಭಾಗಿಸಿದಾಗ ದೊರೆಯುವ ಶೇಷ 3 ಆಗಿರ್ತದೆ. 10⁵ 3ರಿಂದ ಭಾಗಿಸಿದಾಗ 1 ಬರ್ತದೆ. ಈಗ ಮಾಡಿದ್ದೀವಿ. 10⁻10 ಅಂತ ಕೊಟ್ಟಿದ್ದಾರೆ, ಇಲ್ಲಿ 10⁵5 ಅಂತ ಕೊಟ್ಟಿದ್ದಾರೆ. 5 ಕ್ರಮಾನುಗತ ಸಂಖ್ಯೆ. ಅಲ್ಲಿ ಈಗ ತಾನೇ ನಾವು ಜಸ್ಟ್ ಮಾಡೋದು, ಅಲ್ಲಿ 7 ಕ್ರಮಾನುಗತ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ 5 ಬರ್ತದೆ. ಇದು ಕ್ಯಾನ್ಸಲ್, ಒಂದೊಂದು ಕ್ಯಾನ್ಸಲ್, 0 ಉಳ್ಕೊಳ್ತೆ. 4 ಕ್ರಮಾನುಗತ ಇದೇ ಥರದೊಂದು ಲೆಕ್ಕ ಮಾಡಿದ್ದೀರ ನೀವು ಅಲ್ಲಿ. ಆಗ ಇಲ್ಲಿ ಸಿಕ್ಕುವ ಸಂಖ್ಯೆ 7 8 9 10. ಈ ಡಿಜಿಟಲ್ ರೂಪ ಅಂದರೆ ಎಲ್ಲವನ್ನು ಅಂಕಿಯನ್ನು ಕೂರಿಸಿ ಲಾಸ್ಟ್ ಒಂದು ಅಂಕಿ ಬರುವ ಗಂಟ ಇದನ್ನು ಕೂಡಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಇದು ಅಷ್ಟೇ ಕ್ರಿಪ್ಟಾರಿದಮ್. ಏನು ಮಾಡಬೇಕಂತಂದ್ರೆ NNN ಇಲ್ಲಿ ಓ ಬರಬೇಕು. ಇಲ್ಲಿ ಏನು ಬರ್ತದೋ ಅದೇ ಇಲ್ಲಿ ಹಾಕಬೇಕಾಗುತ್ತೆ ಓಕೆ. ಈ 4 4 4 ಅಂತ ಹಾಕಿದ್ದೀನಿ. 4 4 4 4 3 12 2. ಇಲ್ಲಿ 2 ಬಂತು ಅಂತ ಹೇಳಿದ್ರೆ ಇಲ್ಲಿ ಇಷ್ಟೇನಾಗಬೇಕು? 2 ಆಗಬೇಕು. ಇದು 12 ಒಂದು ದಶಕ ಬಂದಿದೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. 2 4 6 1 7 ಬರ್ತದೆ, 72. ಆಗ Nಗೆ 2 ಅಂತ ಕೊಡ್ತೀನಿ. Nಗೆ 2 ಅಲ್ಲ, Nಗೆ ಏನಂತ ಕೊಡಬೇಕು? N ಅಂತ ಹೇಳಿದ್ರೆ 4, O ಅಂತ ಹೇಳಿದ್ರೆ 2, P ಅಂತ ಹೇಳಿದ್ರೆ ಉತ್ತರ 7 ಬಂದಿದೆ. ನೆಕ್ಸ್ಟು 3 ಮತ್ತು 4ರಿಂದ ಪ್ರತ್ಯೇಕವಾಗಿ ಭಾಗಿಸಿದಾಗ ಒಂದೇ ಶೇಷ 2 ನೀಡುವ 2 ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ರೆ, ಫಸ್ಟು 3 4 ಎಷ್ಟು ಬರುತ್ತೆ? 12 ಬರುತ್ತೆ. 12ಕ್ಕೆ 2 ಸೇರಿಸಿ, ಆಗ 14. ಆಗ 14 ಬರೀದಿರ. ಪುನಃ 12 ಒಂದ್ಲಿ 12 ಆಯಿತು. 12 2 24, 24ಕ್ಕೆ 2 ಸೇರಿಸಿ 26. ಅದೇ ಥರ 12 3 36, 36ಕ್ಕೆ 2 ಸೇರಿಸಿ 38. ಏನು ಬರುತ್ತೆ? ಶೇಷ 2 ಬರುವಂಥದ್ದು. ಇದೇ ಥರ ಇನ್ನೊಂದು ಲೆಕ್ಕ ಮಾಡಿದ್ವಿ. ಇಲ್ಲಿಗೆ ಈ ಪಾಠ ಮುಗ್ದಿರ್ತದೆ. ಹೆಚ್ಚಿನ ವಿವರಗಳಿಗೆ ಗಣಿತ ಪ್ರಕಾಶ ಲೆಕ್ಕಗಳನ್ನು ನೋಡಿ ಮಕ್ಕಳೇ.